ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ಮೋರಿಂಗ್ ಕನ್ನಡ. ಫ್ರೆಂಡ್ಸ್, ನೀವೇನಾದರೂ ಭಾಳಷ್ಟು ಜನ ಅಂತಂದರೆ ನೀವು ಅಥವಾ ನೀವು ಪೇರೆಂಟ್ಸ್ ಆದರೂ ನಿಮ್ಮ ಮಕ್ಕಳು ಅಥವಾ ಬಂದ್ಬಿಟ್ಟು ನೀವೇನೋ ಸ್ಟೂಡೆಂಟ್ಸ್ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕಲಿತು ಏನಂತಂದರೆ ನೀವು ಕಂಪ್ಯೂಟರ್ ಕಲಿಯಕ್ಕೆ ಹೋಗ್ತಿರ್ತಾರೆ. ಕಂಪ್ಯೂಟ್ರಲ್ಲಿ ಭಾಳಷ್ಟು ಇದ್ದಾವೆ ಕೋರ್ಸ್ಗಳು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು ಮತ್ತು ಕಂಪ್ಯೂಟ್ರು ಬೇಸಿಕ್ಕು ಮತ್ತು ಇನ್ನೂ ಭಾಳಷ್ಟು ಇದ್ದಾವೆ. ಟ್ಯಾಲಿ, ERP9 ಟ್ಯಾಲಿ ಕಲಿಯಕ್ಕೆ ಹೋಗ್ತೀನಿ, ಆ ಥರ ಭಾಳಷ್ಟು ಹೇಳ್ತಿರ್ತಾರೆ. ನಾವು ಮಾಡೋ ಮೇಜರ್ಸ್ ತಪ್ಪುಗಳು ಏನಂತಂದರೆ ಇಂಗ್ಲೀಷ್ ಟೈಪಿಂಗ್ ಕಲಿಯಕ್ಕೆ ಹೋಗ್ತೀನಿ, ಕನ್ನಡ ಟೈಪಿಂಗ್ ಕಲಿಯಕ್ಕೆ ಹೋಗ್ತೀನಿ, ಆ ಥರ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸಿಕ್ ಕಲಿಯಕ್ಕೆ ಹೋಗ್ತೀನಿ ಅಂತ ಭಾಳಷ್ಟು ಜನ ಏನಂತಂದರೆ ದುಡ್ಡು ಕೊಟ್ಟು ಹೋಗ್ತಿರ್ತಾರೆ ಏನು ಕಲಿಯೋದಕ್ಕೆ. ಓಕೆ, ಅದ್ರ ಅಪ್ರಾಕ್ಸಿಮೇಟ್ಲಿ ಫೀಸ್ ಬಂದ್ಬಿಟ್ಟು ಏನಂತಂದರೆ ನಾನು ಗೂಗಲಲ್ಲಿ ರೀತಿಯಲ್ಲಿ ನೋಡ್ಕೊಂಡ್ರೆ 7,500ದಿಂದ 10,000 ತನಕ ಏನಂತಂದರೆ ಈ ಕಂಪ್ಯೂಟರ್ ಬೇಸಿಕ್ ವಿತ್ ಇಂಗ್ಲೀಷ್ ಟೈಪಿಂಗು ಎಲ್ಲ ಹೇಳ್ಕೊಡ್ತಾರೆ. 10,000 ಕಟ್ಟಬೇಕು. ನಿಜವಾಗ ನಾನು ದೊಡ್ಡ ತಲೆನೋವು ಅನ್ಸ್ಬಿಡುತ್ತೆ. ನೀವೇನಾದರೂ ಇವಾಗ ಜಿಯೋ ರೀಚಾರ್ಜ್ ಎಷ್ಟಿದೆ 3 ಮಂತ್ಸ್ದು ಹಬ್ಬ ಅಂತಂದರೆ 2 GB ಬಂದ್ಬಿಟ್ಟು ಏನಂತಂದರೆ 749 ರೂಪಾಯಿ ಇದೆ. ಸೊ ನೀವು ಅಷ್ಟು ನಿಮ್ಮ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಂಡು ನೀವೇನಂತಂದರೆ ಈಸಿಯಾಗಿ ಏನಂತ ಮನೇಲೇ ಕಲ್ತ್ಕೋಬೋದು. ಹ್ಯಾಂಗೆ ಕಂಪ್ಯೂಟರ್ ಬೇಸಿಕ್ಕು ಅದೇ ಥರ ಬಂದ್ಬಿಟ್ಟು ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು ಭಾಳಷ್ಟು ಈಸಿಯಾಗಿ ಕಲಿಯೋದು. ಸುಮ್ಮನೆ 10,000 ಯಾಕೆ ಇಡೋದು, ನನಗೆ ಅದೊಂದು ಪ್ರಶ್ನೆ. ಓಕೆನಾ, ಅದರಲ್ಲಿ ಕನ್ನಡ ಟೈಪಿಂಗ್ ಕಲಿಸ್ಕೊಡಲ್ಲ ನಿಮಗೆ, ಇಂಗ್ಲೀಷ್ ಟೈಪಿಂಗೇ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ನೀನು ಕನ್ನಡ ಟೈಪಿಂಗ್ ಕಲಿಬೇಕಂದ್ರೆ ಅದಕ್ಕೊಂದು ಸಪ್ರೇಟ್ ನೀವು ಫೀಸ್ ಕಟ್ಟಬೇಕಾಗುತ್ತೆ. ನಿಜವಾಗ್ಲೂ ಭಾಳಷ್ಟು ದೊಡ್ಡ ಮಿಸ್ಟೇಕ್ ಮಾಡೋದೇನಂತಂದ್ರೆ ನಾವು ಅವೇ ಮಿಸ್ಟೇಕ್ ಮಾಡೋದು. ಹೆಂಗಬ್ರು ನಾವೇನು ರೀಚಾರ್ಜ್ ಮಾಡ್ಕೊಂಡೆ ನಾವೇನು ಕಲಿಬೋದಾ ಇವೆಲ್ಲ ಅಂತ ನೀವು ಕೇಳೋದು. ನಿಜವಾಗ್ಲೂ ಕಲಿಬೋದು. ಯಾವ ಥರ ಅಂತಂದರೆ ನೀವೇನಿಲ್ಲ, ಜಸ್ಟ್ ಯೂಟ್ಯೂಬ್ನಲ್ಲಿ ಭಾಳಷ್ಟು ಇದಾವೆ ವೀಡಿಯೋಸು, ಭಾಳಷ್ಟು ಲಾಟ್ ಆಫ್ ಇದಾವೆ ವೀಡಿಯೋಸ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಇಂಗ್ಲೀಷ್ ಟೈಪಿಂಗ್ಗೆ ಲಾಟ್ ಆಫ್ ಇದಾವೆ. ನಿಮಗೆ ಇಂಗ್ಲೀಷ್ ಟೈಪಿಂಗ್ ಮೇಜರ್ ಆಫ್ ಏನೇನು ಬೇಡ, ಒಂದು ಸಾಫ್ಟ್ವೇರ್ ಬೇಕು, ಇನ್ನೊಂದು ಕೀಬೋರ್ಡ್ ಬೇಕು, ನಿಮ್ಮ ಹತ್ರ ಯಾವುದೊಂದು ಟೆಕ್ಸ್ಟ್ ಬುಕ್ ಇರಬೇಕು. ಅವ್ರು ನಿಮ್ಗೆ ಏನಂತಂದರೆ ಇನ್ಸ್ಟಿಟ್ಯೂಟಿಗೆ ಹೋದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ಸಾಫ್ಟ್ವೇರ್ ಆನ್ ಮಾಡಿಕೊಡ್ತಾರೆ. ಇಂಗ್ಲೀಷ್ ಟೈಪಿಂಗು ಸಾಫ್ಟ್ವೇರ್ ಆನ್ ಮಾಡಿಕೊಟ್ಟು ಅದನ್ನು ಟೆಕ್ಸ್ಟ್ ಬುಕ್ನಲ್ಲಿ ಏನಂತ ಟೈಪ್ ಮಾಡೋ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟು ಬೇರೆದು ಏನು ಮಾಡಲ್ಲ ಅವರು. ಸುಮ್ಮನೆ ವೇಸ್ಟು. ನಾನು ನಿಜ ಹೇಳ್ತೀನಿ, ಅಷ್ಟು ಅಮೌಂಟ್ ಪೇ ಮಾಡೋದು ವೇಸ್ಟ್ ಇಂಗ್ಲೀಷ್ ಟೈಪಿಂಗ್, ಕನ್ನಡ ಟೈಪಿಂಗ್ ಅಂತ. ಎದಕ್ಕಾಗಿ ಹೋಗ್ತಾರೆ ಅಂದರೆ ನನಗೆ ಒಂದು ಪೇನ್ ಪಾಯಿಂಟ್ ಗೊತ್ತಾ, ನಿಮ್ಮದು ಕಂಪ್ಯೂಟ್ರ್ ಒತ್ತಿತೀನಿ ಎಂಬ ಭಾವನೆಯಿಂದ ಅದಕ್ಕೆ ಭಾಳಷ್ಟು ಜನ ಹೋಗ್ತಾರೆ. ಅದು ಮೇನು. ಬಟ್ ನಿಜವಾಗ್ಲೂ ವೇಸ್ಟ್ ಅದು. ನಾವೇ ಸಾಕಿ ಅಲ್ಲಿ ನಿಮ್ಮ ಹತ್ರ ಏನಾದ್ರು ಲ್ಯಾಪ್ಟಾಪ್ ಇತ್ತು ಅಂದ್ಕೊಳ್ಳಿ, ಇಲ್ಲ ಸಿಸ್ಟಮ್ ಇತ್ತು ಅಂದ್ಕೊಳ್ಳಿ, ಈಸಿಯಾಗಿ ನೀವು ಸಿಸ್ಟಮ್ ಯೂಸ್ ಮಾಡ್ತಾ ನಿಮಗೆ ಇಂಗ್ಲೀಷ್ ಟೈಪಿಂಗ್ ಬಂದುಬಿಡುತ್ತೆ, ಎಲ್ಲ ಈಸಿಯಾಗಿ ಬರುತ್ತೆ. ಯಾಕಂತ ಹೋಗ್ತಾರೆ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ನಮಗೆ ಕನ್ನಡ ಟೈಪಿಂಗ್ ಮಾತ್ರ ಭಾಳಷ್ಟು ಈಸಿ. ನಿಮಗೆ ಬೇಕಾದರೆ ಇಂಗ್ಲೀಷ್ ಟೈಪಿಂಗ್ ಮಾಡೋ ಸಾಫ್ಟ್ವೇರ್ಸ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಈಸಿ ವೇನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಕೆಳಗಡೆ ಯಾವುದಂದ್ರೆ ಇಂಗ್ಲೀಷ್ ಟೈಪಿಂಗ್ ರಿಲೇಟೆಡು, ಕನ್ನಡ ಟೈಪಿಂಗ್ ರಿಲೇಟೆಡು ಸಾಫ್ಟ್ವೇರ್ಸ್ ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಕಂಪ್ಯೂಟರ್ ಬೇಸಿಕ್ಕು ಯೂಟ್ಯೂಬ್ನಲ್ಲಿ ಯಾರು ಸಖತ್ತಾಗಿ ಹೇಳ್ತಾರೆ ಆ ವೀಡಿಯೋಸ್ ನಿಮ್ಗೆ ಏನಂತಂದರೆ ನಿಜವಾಗ್ಲೂ ಯೂಟ್ಯೂಬ್ನಲ್ಲಿ ಭಾಳಷ್ಟು ಜನ ಇದ್ದಾರೆ. ನಮ್ಮ ಕನ್ನಡ ಭಾಷೆಯಲ್ಲೇ ಭಾಳಷ್ಟು ಜನ ಏನಂತಂದರೆ ಕಂಪ್ಯೂಟರ್ ಬೇಸಿಕ್ ಹೇಳ್ಕೊಡ್ತೀನಿ. MS ಆಫೀಸ್ ರಿಲೇಟೆಡ್ ಭಾಳಷ್ಟು ಟಾಪ್ ಟು ಬಾಟಮ್ ಎಲ್ಲ ಹೇಳ್ಕೊಡ್ತಾರೆ. ಭಾಳಷ್ಟು ಈಸಿ ಅಂದರೆ ಈಸಿ ವೇನಲ್ಲಿ ಕಲಿಬೋದು ಇವಿಷ್ಟು. ನಾವು ಯಾವುದೋ ಸಾಕು, ನಾವು 3 ತಿಂಗಳು ಕಲ್ತು ಬಿಟ್ರೆಗಿನ ಅಂದರೆ 3 ತಿಂಗಳು ರೀಚಾರ್ಜ್ ಪ್ಲ್ಯಾನ್ ಮಾಡ್ಕೊಂಡು ಆ 3 ತಿಂಗಳು ಕಂಟಿನ್ಯೂಸ್ಲಿ ನಾವು ಕಲ್ತು ಬಿಟ್ಟರೆ ಬೇಸಿಕ್ ಇಂಗ್ಲೀಷ್ ಟೈಪಿಂಗ್, ಕನ್ನಡ ಟೈಪಿಂಗು ನಿಮ್ಮ ಓಕೆನಾ 3 ತಿಂಗಳಲ್ಲಿ ನೀವೇನಂತಾರೆ ಪರ್ಫೆಕ್ಟ್ ಆಗಿಬಿಡ್ತೀರ 3 ಕೋರ್ಸ್ಗಳು. ಸುಮ್ಮನೆ ನೀವೇನಂತಂದರೆ ಅಷ್ಟು 1,000, 7,000, 8,000 ಇಕ್ಕೋದ್ರ ಬಿದ್ದು ಸುಮ್ಮನೆ ವೇಸ್ಟ್ ಇವೆಲ್ಲ. ನೀವೇನಾದರೂ ಇಂಗ್ಲೀಷ್ ಟೈಪಿಂಗ್ ಕಲಿಬೇಕಂತಂದರೆ ನೀವೇನಿಲ್ಲ, ಜಸ್ಟ್ ಆ ಸಾಫ್ಟ್ವೇರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನೇನಂತ ಇನ್ಸ್ಟಾಲ್ ಮಾಡ್ಕೊಂಡು ಡೈಲಿ ನೀವೆಂತಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಟೈಪ್ ಮಾಡ್ಕೊಂಡ್ರೆ ಮಿನಿಮಮ್ ಅಂದರೆ ಡೇಗೆ 2 ಅವರ್ಸ್ ಅಷ್ಟೇ, 2 ಅವರ್ಸ್ ಸ್ಪೆಂಡ್ ಮಾಡ್ರೆ ಅಷ್ಟೇ. ಡೇಗೆ 2 ಅವರ್ಸು ಮತ್ತು ಇನ್ನೊಂದು ಕೋರ್ಸಿಗೆ ಏನಂತಾರೆ ಕನ್ನಡ ಟೈಪಿಂಗ್, ಅದಕ್ಕೊಂದು 2 ಅವರ್ಸು. ಬೇಕಾದ್ರೆ MS ಆಫೀಸ್ ನೀವೇನೋ ಕಲ್ತಿದ್ರೆ ಅದಕ್ಕೂ ಸಹ ಏನಂತಂದರೆ ನೀವು ಈ ಥರ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಹೋದ್ರಾಗ ಸುಮ್ಮನೆ 10,000 ಆ ಥರ ಎಲ್ಲ ಉಳಿಯುತ್ತೆ. ಮನೇಲಿ ಉಳಿಯುತ್ತೆ ಎಲ್ಲ ಕತೆ. ನಿಜವಾಗ್ಲೂ ನಾವು ಭಾಳಷ್ಟು ಜನ ನೋಡ್ತೀನಿ, ಅಷ್ಟು ಕಂಪ್ಯೂಟರ್ ಬೇಸಿಕ್ ಅಷ್ಟು ಕಲಿತೀನಿ ಅಂತ ಹೋಗಿ 10,000ಕ್ಕೆ ಬರ್ತಾರೆ. ಅದರಲ್ಲಿ ನಿಜವಾಗ್ಲೂ ಏನೂ ಇಲ್ಲ. ನಾವು ಈಸಿ ವೇನಲ್ಲಿ ಯೂಟ್ಯೂಬ್ನಲ್ಲಿ ಭಾಳಷ್ಟು ಚಾನಲ್ಸ್ನ ನೋಡ್ಕೊಂಡು ನಾವೇನು MS ಆಫೀಸ್ ಕಲಿಬೋದು, ಅದೇ ಥರ ಬಂದ್ಬಿಟ್ಟು ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗ್ ಎಲ್ಲ ಕಲಿಬೋದು. ಬ್ರೋ ನನ್ನ ಹತ್ರ ಸಿಸ್ಟಮ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಹೆಂಗೆ ಮತ್ತೆ ನಂದು ಅಂತ ನೀವು ಕೇಳೋದಾದರೆ, ನಿಮ್ದು ಯಾರೋ ಫ್ರೆಂಡ್ಸ್ ಇರ್ತಾರೆ, ಅವ್ರು ಏನಾದರೂ ಸಿಸ್ಟಮ್ ಅವ್ರ ಲ್ಯಾಪ್ಟಾಪ್ ಇರುತ್ತೆ ಅವ್ರ ಹತ್ರ, ಓಕೆನಾ, ಅವ್ರ ಲ್ಯಾಪ್ಟಾಪನ್ನು ಇಸ್ಕೊಳ್ಳಿ. ಅಥವಾ ಅದೇ ಥರ ಬಂದ್ಬಿಟ್ಟು ಒಂದು ಸಿಸ್ಟಮಲ್ಲಿ ಕೀಬೋರ್ಡ್ ಒಂದು ಇಸ್ಕೊಳ್ಳಿ, ಓಕೆನಾ. ಕೀಬೋರ್ಡ್ ಇಸ್ಕೊಂಡು ನಿಮ್ಮ ಮೊಬೈಲಲ್ಲಿ ಒಂದು OTG ಕೇಬಲ್ ಅಂತ ಬರುತ್ತೆ, ಓಕೆನಾ. ಹೊರಗಡೆ ಸಿಗುತ್ತೆ, ಎಲ್ಲ ನಾವು ಅಂಗಡಿಯಲ್ಲಿ ಸಿಗ್ತಿರೋ OTG ಕೇಬಲ್ ಅಂತ ಇರುತ್ತೆ. ಅದು ನೀವು ಏನಂತಂದರೆ ನಿಮ್ಮ ಚಾರ್ಜರ್ ಥರ ಕನೆಕ್ಟ್ ಮಾಡಿ ಕೆಳಗಡೆ ಅಂದರೆ USB ಅಂದರೆ ಕೀಬೋರ್ಡ್ ಇರುತ್ತಲ್ಲ, USB ಪಿನ್ ಅದಕ್ಕೆ ಕನೆಕ್ಟ್ ಮಾಡಿದ್ರೆ ಸಾಕು. ನೀವು ಈಸಿಯಾಗಿ ಯಾವುದೇ ಒಂದು ನೋಟ್ ಪ್ಯಾಡ್ ಎಂಬ ಅಪ್ಲಿಕೇಶನ್ ನೀವೇನು ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ನೀವು ಟೈಪಿಂಗ್ ಮಾಡ್ಬೋದು ಈಸಿಯಾಗಿ. ಆ ರೀತಿ ಎಲ್ಲ ಮಾಡ್ಬೋದು. ಸುಮ್ಮನೆ ನೀವು ಯಾಕೆ ಕಂಪ್ಯೂಟರ್ ಬೇಸಿಕ್ಕು ಆ ಥರ ಎಲ್ಲ ಸುಮ್ಮನೆ ವೇಸ್ಟ್, ನಿಜವಾಗ್ಲೂ ಭಾಳಷ್ಟು ವೇಸ್ಟು. MS ಆಫೀಸ್ ರಿಲೇಟೆಡ್ ನಿಮ್ಮ MS ಆಫೀಸ್ ಬಗ್ಗೆ ಏನು ಹೇಳ್ಕೊಡ್ತಾರೆ ಅಂದರೆ ಕಂಪ್ಯೂಟರ್ ಬೇಸಿಕ್ನಲ್ಲಿ ಫಸ್ಟು ಕಾಪಿ ಪೇಸ್ಟ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಅದು MS ಆಫೀಸ್ ಅಂದರೆ ಏನು, ಮತ್ತು MS ವರ್ಡು, MS ಎಕ್ಸೆಲ್ಲು ಆ ಥರ ಭಾಳಷ್ಟು ಹೇಳ್ಕೊಡ್ತಾರೆ. MS ಎಕ್ಸೆಲ್ ಮೋಸ್ಟ್ ಆಫ್ ದ ನಮ್ಗೆ ಏನು ಅಷ್ಟೊಂದು ಇಲ್ಲ, ಏನಂತಂದರೆ ಏನೋ
ಡಾಟಾ ರಿಲೇಟೆಡ್ ಎಂಟ್ರಿ ಮಾಡೋದಕ್ಕೆ ಆ ಥರ ಎಲ್ಲ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಈಸಿ ವೇನಲ್ಲಿ ನಾವು ಕಲ್ತ್ಕೋಬೋದು. ಈವನ್ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಕನ್ನಡ ಟೈಪಿಂಗ್ ಕಲ್ತಿದ್ದು ಯೂಟ್ಯೂಬ್ನಲ್ಲಿ. ಅದು ಕೋವಿಡ್ ಟೈಮ್ನಲ್ಲಿ ನಾನು ಬೆಂಗಳೂರಲ್ಲಿದ್ದೆ. ಆವಾಗ ನಾನು ಏನಂತಂದರೆ ಕನ್ನಡ ಟೈಪಿಂಗ್ ಕಲ್ತಿದ್ದು. ಇಂಗ್ಲೀಷ್ ಟೈಪಿಂಗ್ ಅಂತರ ನನಗೆ ಯೂಸ್ ಮಾಡ್ತಾ ಅದೇ ಬಂದ್ಬಿಡ್ತು ಇಂಗ್ಲೀಷ್ ಟೈಪಿಂಗು. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ MS ಆಫೀಸ್ ಅಂತ ಹೇಳ್ತಾರೆ, ಅದು ಸಹ ಏನಂತ ನಾನು ಎರಡು ಜೊತೆಯಾಗಿ ಹಿಂಗೆ ಕನ್ನಡ ಟೈಪಿಂಗು ಮತ್ತು MS ಆಫೀಸು ಕಂಪ್ಯೂಟರ್ ಬೇಸಿಕ್ ಇದೆಯಲ್ಲ, ಅದು ಸಹ ನಾನು ಯೂಟ್ಯೂಬ್ನಲ್ಲೇ ಕಲ್ತಿದ್ದು. ನಿಜವಾಗ್ಲೂ ಯೂಟ್ಯೂಬ್ಗೆ ಭಾಳಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಹೇಳ್ಕೊಟ್ಟೋರಿದ್ದವ್ರಿಗೂ ನನಗೆ ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ. ಯೂಟ್ಯೂಬ್ನಲ್ಲಿ ಎಂತೆಂಥ ಕ್ರಿಯೇಟರ್ಸ್ ಇದ್ದಾರೆ, ಎಂತೆಂಥವ್ರು ಇದ್ದಾರೆ, ಟ್ಯಾಲೆಂಟೆಡ್ ಪರ್ಸನ್ಸ್ ಇದ್ದಾರೆ ಹೇಳ್ಕೊಡೋದ್ರಲ್ಲಿ. ಟೀಚಿಂಗ್ ಮಾತ್ರ ಸಖತ್ ಮಾಡ್ತಾರೆ ನಿಜವಾಗ್ಲೂ. ನೀವು ಮೇಜರಾಗಿ ಮಾಡೋ ತಪ್ಪುಗಳೇನಂತಂದರೆ ಇವೇ ನೋಡಿ, ಕಂಪ್ಯೂಟರ್ ಬೇಸಿಕ್ಕು, ಇಂಗ್ಲೀಷ್ ಟೈಪಿಂಗ್ ಆ ಥರ ನಿಜವಾಗ್ಲೂ ಬರೋಬ್ಬರಿ ಸುಮ್ಮನೆ ವೇಸ್ಟ್ ಬ್ರದರ್. ನೀವೇನೋ ಮನೇಲೆ ಕೂತ್ಕೊಂಡು ಸುಮ್ಮನೆ ಇದು ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮಗೆ ದುಡ್ಡು ಉಳಿಸ್ಬೋದು. 10,000 ಯಾರ ಮೇಲೆ ಇರ್ತೇಳಿ ಇವಾಗ. ಸುಮ್ಮನೆ ಆಮೇಲೆ ಕಲ್ತು ಬಿಡ್ತೀವಿ. ಇದು ಮೋಸ್ಟ್ ಆಫ್ ದ ಎದಕ್ಕೂ ಯೂಸ್ ಇಲ್ಲ MS ಆಫೀಸ್. ಎದಕ್ಕಂತಂದರೆ ನೀವೇನೋ ಡಾಟಾ ಎಂಟ್ರಿ ಮಾಡೋಕೆ ಹೋಗ್ತಿರಲ್ಲ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಅದೇ 10,000 ಇರ್ತಾರಲ್ವ, ಯಾವುದೊಂದು ಸಪ್ರೇಟ್ ಕೋರ್ಸ್ ಇರ್ತಾವಲ್ಲ, ಟೆಕ್ನಿಕಲ್ ಕೋರ್ಸ್ಗಳು, IT ಕೋರ್ಸ್ಗಳಿಗೆ, ಆ ಥರ ಬಂದು ಡಿಪ್ಲೊಮಾ, ಯಾವ ಕಂಪ್ಯೂಟರ್ ಕೋರ್ಸ್ ಡಿಪ್ಲೊಮಾ ಇರ್ತಾವಲ್ಲ, ಆ ಕೋರ್ಸ್ಗಳು ಏನೋ ಹಚ್ಚಿದ್ರೆ ಸೊ ಒಳ್ಳೆ ವ್ಯಾಲ್ಯೂಬಲ್ ಆಗ್ಬೋದು. ವ್ಯಾಲ್ಯೂಬಲ್ ಆಗ್ಬೋದು. ಅದರಲ್ಲಿ ಒಂದು ಹೊಸ ವಿಷಯ ಕಲ್ತ್ಕೊಂತೀರಿ. ಸುಮ್ಮನೆ ಅದು ಕಂಪ್ಯೂಟರ್ ಬೇಸಿಕ್ ಅನ್ಕಂತ ಸುಮ್ಮನೆ ನಿಜವಾಗ್ಲೂ ವೇಸ್ಟ್ ಅಂದರೆ ವೇಸ್ಟು. ಸೊ ನಿಮ್ಗೆ ಏನಂತಂದ್ರೆ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಸುಮ್ಮನೆ ನೀವು ದುಡ್ಡು ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಅಂದರೆ ನಿಮಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಟೈಪಿಂಗ್ ಕಲಿಬೇಕು ಅಂತ ಇಷ್ಟಿದ್ರೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ನಲ್ಲಿ ಏನೈತೆ ಅದನ್ನ ಟೈಪ್ ಮಾಡ್ಕೊಂಡು ಇದ್ಬಿಟ್ರೆಗೇನ ಅದು ನಿಮಗೆ ಟೀಚ್ ಮಾಡುತ್ತೆ. ಅಪ್ಲಿಕೇಶನ್ ಯಾವ ಥರ ಟೈಪ್ ಮಾಡೋದಂತ, ಫಸ್ಟು ಡಿಫಿಕಲ್ಟಿ ವರ್ಡ್ಸ್ನ ಹೆಂಗೆ ಟೈಪ್ ಮಾಡೋದಂತ ಫಸ್ಟಲ್ಲಿ ಹೇಳ್ಕೊಡ್ತದೆ ಸಾಫ್ಟ್ವೇರ್. ಇಂಗ್ಲೀಷ್ ಟೈಪಿಂಗು ಅದ್ರ ಸಾಫ್ಟ್ವೇರ್ ನೇಮ್ ಬಂದ್ಬಿಟ್ಟು ಅಂತಂದರೆ ಟೈಪಿಂಗ್ ಮಾಸ್ಟರ್ ಲೈಟ ಸಮಥಿಂಗ್ ಏನಾಗಬೇಕು. ಅಪ್ಲಿಕೇಶನ್ ಏನು ಕೆಳಗಡೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಕಲೀರಿ. ಸುಮ್ಮನೆ ಯಾಕೆ ದುಡ್ಡು ನಿಜ ಯಾವ ವೇಸ್ಟು ಹೊಡ್ಲಿಕ್ಕೆಲ್ಲ. ಟೈಪಿಂಗ್ ಕಲಿಯೋದಕ್ಕಾಗಿ ಯಾಕೆ ಗುರು, ಸುಮ್ಮನೆ ನಮ್ಮದೇ ಇರುತ್ತೆ. ನಾವೇ ಟೈಮ್ ಅದಕ್ಕೊಂದು ಸಪ್ರೇಟ್ ಇಟ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗ್ದೋಯ್ತು ಕತೆ. ನಿಮ್ಮ ಫ್ರೆಂಡ್ಸ್ ಯಾರ್ದಲ್ಲ ಲ್ಯಾಪ್ಟಾಪ್ ಇಸ್ಕೊಳ್ಳಿ, ಏನಂತ ಯಾರ್ದೊಂದು ಕೀಬೋರ್ಡ್ ಇರುತ್ತೆ, ಆ ಕೀಬೋರ್ಡ್ ಇಸ್ಕೊಳ್ಳಿ. ಇಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಹೇಳ್ಬೇಕಂತಂದರೆ ನೀವೇನೋ ಒಂದು ಪೇಪರ್ನಲ್ಲಿ ಬರ್ಕೊಂಡು ಆ ಕೀಬೋರ್ಡ್ ಎಲ್ಲ ಹಾಕ್ಕೊಂಡು ಸುಮ್ಮನೆ ಆ ಥರ ಟೈಪ್ ಮಾಡಿದ್ರು ಎಲ್ಲ ಮಾಡಿದ್ರು ಬರುತ್ತೆ. ನೀವು ಸುಮ್ಮನೆ ಮೋಜ್ ಮೇಲೆ ಹೋಗೋದು ಅಷ್ಟೇ. ಏನಂತಂದ್ರೆ ಇಂಗ್ಲೀಷ್ ಟೈಪಿಂಗ್ ಕಲಿಯಕ್ಕೆ ಹೋಗ್ತೀನಿ, ಕನ್ನಡ ಟೈಪಿಂಗ್ ಕಲಿಯಕ್ಕೆ ಹೋಗ್ತೀನಿ ಅಂತ ಸುಮ್ಮನೆ ವೇಸ್ಟ್ ಅವೆಲ್ಲ. ಸೊ ಕನ್ನಡ ಟೈಪಿಂಗ್ ಸಹ ಭಾಳಷ್ಟು ಈಸಿ. ನಾನು ನಿಜವಾಗ್ಲೂ ಯೂಟ್ಯೂಬಿಂದನೇ ಕಲ್ತಿದ್ದು. ನಿಜವಾಗ್ಲೂ ನೀನು ಯೂಟ್ಯೂಬ್ಗೆ ಕ್ರಿಯೇಟರ್ಸ್ಗೆ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳೋದು ನಿಂತ್ಕೊಂಡಿದ್ದೆ. ಕನ್ನಡ ಟೈಪಿಂಗ್ ಮಾತ್ರ ಸಖತ್ ತಿಳ್ಕೊಟ್ರೆ ನಿಜವಾಗ್ಲೂ. ಅದು ನಿಮಗೆ ಭಾಳಷ್ಟು ಈಸಿ ಬ್ರದರ್ ಕನ್ನಡ ಟೈಪಿಂಗು. ನೀವು ಅನ್ಕೊತೀರಾ ಭಾಳಷ್ಟು ಈಸಿ. ಅದ್ರ ರಿಲೇಟೆಡ್ಡು ಡಿಗ್ರಿನಲ್ಲೂ ಬಂದೈತೆ. ನಾನು ಡಿಗ್ರಿ ಓದ್ತಿರುವಾಗ ಕನ್ನಡ ಕೀಲಿ ಮಣಿ ಅಂತ ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾನು ಕಲ್ತ್ಕೊಂಬಿಟ್ಟಿದ್ದೆ ಅವಲ್ಲೇ ಕೋವಿಡ್ ಟೈಮ್ನಲ್ಲಿ 2020 ಸಮಥಿಂಗ್ ಕಲ್ತಿದ್ದೆ ಅವಾಗ. ಅದರಲ್ಲಿ ನಾನು ಕೋವಿಡ್ ಟೈಮ್ನಲ್ಲಿ ಮಾಡಿದೆ ಅದೇ ಒಂದು ದೊಡ್ಡ ಒಳ್ಳೆ ಕೆಲಸ ಅಂತಂದ್ರೆ ಅವೇ MS ಆಫೀಸ್ ಕಲ್ತಿದ್ದು. ಇನ್ನೊಂದು ಬಂದ್ಬಿಟ್ಟು ಏನಂತಂದ್ರೆ ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು. ಇಂಗ್ಲೀಷ್ ಟೈಪಿಂಗ್ ನನಗೇನು ಮಾಡ್ತಾ ನನಗೆ ಅಭ್ಯಾಸ ಆಗ್ಬಿಡ್ತು. ಇಂಗ್ಲೀಷ್ ಟೈಪಿಂಗು ಬಂದುಬಿಡ್ತು. ಇವಿಷ್ಟು ಏನಂದರೆ ಇಷ್ಟು ಈಸಿ ವೇಸ್ನಲ್ಲಿ ನಾವು ಕಲಿಬೋದು. ಸುಮ್ಮನೆ ವೇಸ್ಟ್ ಬರೋದು. ನೀವು MS ಆಫೀಸ್ನಲ್ಲಿ ಏನು ಹೇಳ್ಕೊಡ್ತಾರೆ ಅಂದ್ರೆ ಹಬ್ಬ ಅಂತಂದರೆ MS ವರ್ಡ್, MS ಎಕ್ಸೆಲು, ಪವರ್ ಪಾಯಿಂಟ್ ಹೆಂಗೆ ಪ್ರೆಸೆಂಟೇಷನ್ ಮಾಡೋದಂತ. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಅವು ಇವು ಕಾಪಿ ಪೇಸ್ಟ್ ಮಾಡಿಕೊಡೋದು ಹೇಳ್ಕೊಟ್ಟು ಇದೆ ಕಂಪ್ಯೂಟರ್ ಬೇಸಿಕ್ ಇಷ್ಟು ಹೇಳ್ತಾರೆ. ಸುಮ್ಮನೆ ನಿಮ್ಮ ಹತ್ರ 10,000 ಇಸ್ಕೊಂತಾರೆ, ಕಳಿಸ್ಬಿಡ್ತಾರೆ. ಇಷ್ಟೇ ವೇಸ್ಟ್. ಅದು ನಿಮ್ಗೆ ಏನಂತಂದರೆ ಅದನ್ನು ನೀವು ಏನಂತಂದರೆ ಒಂದು 15-20 ದಿವಸದಾಗೆ ಕಲಿತು ಬಿಡ್ಬೋದು. ನಿಜ ಹೇಳ್ತೀನಿ. ಒಂದು ತಿಂಗಳು ಒಂದು ತಿಂಗಳು ತಗೊಂಡ್ರೆ ಒಂದು ತಿಂಗಳು. ಆ ಕೋರ್ಸಿಗೆ ಏನಂತಂದರೆ 4 ಮಂತ್ಸು 3 ಮಂತ್ಸು ಆ ಥರ. ಓಕೆನಾ? ಆ ಥರ ಮಾರ್ಕೆಟಿಂಗಾಗಿ ಹೇಳ್ಕೊಂತಾರೆ ಅವ್ರಿಗೆಲ್ಲ. ಮತ್ತೇನು ಮಾಡೋಕ್ಕೆ ಬರೋಲ್ಲ. ಅದರ ಬೇರೆ ಬಂದು ಸ್ಟೂಡೆಂಟ್ಸ್ ಜಾಸ್ತಿ ಜನ ಇರ್ತಾರಲ್ಲ, ಆ ರೀತಿಯಲ್ಲಿ ಹೇಳ್ಕೊಡ್ತಾರೆ. ನಾನು ನಿಮ್ಗೆ ಏನಂತಂದರೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗ್ ಮತ್ತು MS ಆಫೀಸ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸಿಕ್ ಇದೆಯಲ್ಲ, ಸೊ ಇವಿಷ್ಟು ಏನಂತಂದ್ರೆ ನೀವು ಯೂಟ್ಯೂಬ್ನಲ್ಲೇ ಕಲ್ತ್ಕೋಬೋದು. ಡೈಲಿ ನೋಡಿರಿ, ಸಿಂಪಲ್ ವೀಡಿಯೋಸ್ ನೋಡಿ ನೋಡ್ಕೊಂತ ನೀವಂಗೆ ಕಲಿಬೋದು, ಚೆನ್ನಾಗಿರ್ತವೆ. ಸೊ ಟೆಕ್ನಿಕಲ್ ರಿಲೇಟೆಡ್ ಸಹ ಕಲೀರಿ, ಕಂಪ್ಯೂಟರ್ ರಿಲೇಟೆಡು ಭಾಳಷ್ಟು ಚೆನ್ನಾಗಿರ್ತವೆ. ಸುಮ್ಮನೆ ಯೂಸ್ಫುಲ್ಲು. ಯೂಟ್ಯೂಬ್ ಅಂತ ನಮಗೆ ಒಳ್ಳೆ ಟೀಚಿಂಗು ಪ್ಲಾಟ್ಫಾರ್ಮ್ ಇಟ್ಕೊಂಡು ಇನ್ನು ಬೇರೆ ಹೋಟ್ಲಿಗೆ ಹೋಗೋದು ಭಾಳಷ್ಟು ದೊಡ್ಡ ತಪ್ಪು ನನಗೆ ಅನ್ಸಿದ ಮಟ್ಟಿಗೆ. ಸೊ ಇದಿಷ್ಟು ಏನಂತ ನಮಗೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸುಮ್ಮನೆ ಕಲಿಯೋದೆಲ್ಲ ಕಂಪ್ಯೂಟರ್ ಬೇಸ್ ಅಂತ ಕಲಿಬೇಕಂತ ಆಸೆಯಿಂದ ಹೋಗೋದು ಭಾಳ ದೊಡ್ಡ ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಕೆಳಗೆ ಕಾಮೆಂಟ್ನ ತಿಳಿಸಿ. ಹೆಚ್ಚು ಕಮ್ಮಿ ಆದರೆ ನೀವೇನಾದರೂ ಇಲ್ಲ ಬ್ರದರ್ ನನಗೆ ಕನ್ನಡ ಟೈಪಿಂಗ್ ನೀನು ಹೇಳ್ಕೊಡು ಅಂತ ನೀವು ಕೇಳೋದಾದರೆ, ಸೊ ನಾನು ನಿಜವಾಗ್ಲೂ ಅದನ್ನ ನಾನು ವೀಡಿಯೋ ಮಾಡೋದಕ್ಕೆ ಕಂಪಲ್ಸರಿ ನೀವು ಯಾರಾದರೂ ಕಾಮೆಂಟ್ ಮಾಡಿ ಆ ವಿಡಿಯೋ ನಾನೇ ಮಾಡ್ತೀನಿ. ಆ ವಿಡಿಯೋ ನಾನೇ ಮಾಡಿ ನಿಮ್ಗೆ ಏನಾದರೂ ಅಪ್ಲೋಡ್ ಮಾಡಿ ನೀವು ನೋಡ್ಕೊಂಡು ಎಲ್ಲ ಕನ್ನಡ ಟೈಪಿಂಗ್ ಕಲಿಬೋದು ಚೆನ್ನಾಗಿ. ಎಲ್ಲ ನಿಜವಾಗ್ಲೂ ಎಷ್ಟು ಈಸಿ ಕನ್ನಡ ಟೈಪಿಂಗು. ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ಅದೇ ಥರ ಬಂದ್ಬಿಟ್ಟು MS ಆಫೀಸ್ ರಿಲೇಟೆಡ್ ಸಹ ವೀಡಿಯೋ ಮಾಡೋಂತಂದ್ರೆ ನಿಜವಾಗ್ಲೂ ವೀಡಿಯೋ ಮಾಡ್ತೀನಿ. ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇದಿಷ್ಟು ಏನಂದ್ರೆ ನಮಗೆ ಈ MS ಆಫೀಸು ಅಥವಾ ಕಂಪ್ಯೂಟರ್ ಬೇಸಿಕ್ಕು, ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗು ಹೋಗೋದು ನಾವು ಅಮೌಂಟ್ ಕೊಟ್ಟು ಹೋಗೋದು ಭಾಳಷ್ಟು ವೇಸ್ಟ್. ಅದಕ್ಕೆ ನಾವು ವರ್ಸ್ಟ್ ಕೆಲಸ ಇನ್ನೊಂದು ಯಾವುದಿಲ್ಲ ಅಂತ ನಾನು ಅನ್ಕೋತೀನಿ. ಮನೇಲಿ ಈಸಿಯಾಗಿ ಕಲ್ತ್ಕೋಬೋದು. ಸುಮ್ಮನೆ ಯಾಕೆ ಹೋಟ್ಲಿಗೆ ಅಮೌಂಟ್ ಇಕ್ಕೋದು. ಸೊ ಇದಿಷ್ಟು ನಮಗೆ
ಈ ವಿಡಿಯೋ ಬಗ್ಗೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ, ಓಕೆನಾ. ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಥರ ಫೀಲ್ ಆಗಿ ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಅನ್ಬೇಕು ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.